ಹುಕ್ಕೇರಿಯಲ್ಲಿ ಬಿಪಿಎಲ್ ಕಾರ್ಡ್ ವರ್ಗಾವಣೆ ದಂಧೆ ಆರೋಪ. ಬಡವರ ಹಕ್ಕು 15,000ಕ್ಕೆ ಮಾರಾಟವಾಗುತ್ತಿದೆ ಎಂಬ ಗಂಭೀರ ಆರೋಪ. ಹುಕ್ಕೇರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಮಿನಿ ವಿಧಾನಸೌಧದಲ್ಲಿರುವ ಆಹಾರ ಇಲಾಖೆಯಲ್ಲಿ ಬಡವರ ಹಕ್ಕುಗಳೇ ಹಣಕ್ಕೆ ಮಾರಾಟವಾಗುತ್ತಿದೆ ಎಂಬ ಸ್ಫೋಟಕ ಆರೋಪಗಳು ಕೇಳಿಬಂದಿವೆ. ಬಡವರ ಹೊಟ್ಟೆ ತುಂಬಿಸಬೇಕಾದ ಬಿಪಿಎಲ್ ಕಾರ್ಡ್ಗಳು ಇದೀಗ ಮಧ್ಯವರ್ತಿಗಳ ಕೈಯಲ್ಲಿ ವ್ಯಾಪಾರದ ವಸ್ತುವಾಗಿವೆ ಎನ್ನುವ ಗಂಭೀರ ಆರೋಪ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಉದ್ಯೋಗ ಅರಸಿ ಬೇರೆ ಊರುಗಳಿಗೆ ತೆರಳಿರುವ ಬಡ ಕುಟುಂಬಗಳು 2 ಅಥವಾ 3 ತಿಂಗಳು ರೇಷನ್ ಪಡೆಯದೇ ಇದ್ದರೆ ಅಂತಹ ಕಾರ್ಡ್ಗಳನ್ನು ಗುರಿಯಾಗಿಸಿಕೊಂಡು ಜೀವಂತವಾಗಿರುವ ಮೂಲ ಕಾರ್ಡ್ಧಾರಕರಿಗೆ ಯಾವುದೇ ಮಾಹಿತಿ ನೀಡದೆ ಬೇರೆ ವ್ಯಕ್ತಿಗಳ ಹೆಸರಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗುತ್ತಿದೆ ಎಂಬ ಬೆಚ್ಚಿಬೀಳಿಸುವ ಮಾಹಿತಿ ಬೆಳಕಿಗೆ ಬಂದಿದೆ. ಈ ದಂಧೆಯಲ್ಲಿ ಮಧ್ಯವರ್ತಿಗಳ ದೊಡ್ಡ ಜಾಲವೇ ಸಕ್ರಿಯವಾಗಿದ್ದು ಆಹಾರ ಇಲಾಖೆಯ ಕೆಲ ಅಧಿಕಾರಿಗಳ ಸಹಭಾಗಿತ್ವವಿದೆ ಎಂಬ ಆರೋಪಗಳು ಗಂಭೀರ ಸ್ವರೂಪ ಪಡೆದಿವೆ. ವಿಶೇಷವಾಗಿ ಆಹಾರ ನಿರೀಕ್ಷಕ ಅಧಿಕಾರಿಯ ಹೆಸರು ಈ ಅಕ್ರಮದಲ್ಲಿ ಕೇಳಿಬರುತ್ತಿದ್ದು ಹಣದಾಸೆಗೆ ಅಧಿಕಾರವನ್ನು ಮಧ್ಯವರ್ತಿಗಳ ಕೈಗೆ ಒಪ್ಪರಿಸಿರುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿವೆ. ಗ್ರಾಮ ಮಟ್ಟದಲ್ಲಿ ಅರ್ಜಿಗಳನ್ನು ಸಿದ್ಧಪಡಿಸಿ ಒಂದು ಬಿಪಿಎಲ್ ಕಾರ್ಡ್ ವರ್ಗಾವಣೆಗೆ 15,000ವರೆಗೆ ಹಣ ವಸೂಲಿ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಅರ್ಜಿ ಹಾಕಿರೋರು ಅದು ಕಾರ್ಡ್ ಅಪ್ರೂವ್ ಆಗೈತಿ, ಅಪ್ರೂವ್ ಆಗಿ ವರ್ಗಾವಣೆ ಆಗೈತಿ. ಲಾಗಿನ್ ನಮ್ದು ಐತಿ. ಇಲ್ಲಿ ನಮ್ಮಲ್ಲಿ ಆಪರೇಟರ್ ಇರ್ತಾರೆ, ಪ್ರೈವೇಟ್ ಆಪರೇಟರ್ ಕೆಲಸ ಮಾಡ್ತಿದ್ರು. ಈಗ ಅವರೆಲ್ಲ ಬಿಟ್ಟಿದ್ದಾರೆ. ಆನಂತರ ಏನಾಗಿತ್ತು ಅಂತ ಅದು ನಾವು JC ಆಪರೇಟ್ ಮಾಡ್ತಾ ಇರ್ತಾರೆ. ನಾವು ತಮ್ಮ ಕೊಟ್ಟಿರ್ತೀವಿ ಕೆಲಸ, ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಅಫಿಷಿಯಲ್ ಕೆಲಸ ಇದ್ದಾಗ ಆಪರೇಟರ್ ಮಾಡ್ತಾರಂತೆ. ಇಂಥವೆಲ್ಲ ಆದಮೇಲೆ ಅವ್ರನ್ನೆಲ್ಲ ಬಂದ್ ಮಾಡಿದ್ದೇವೆ ನಾವು. ಸೊ ಈಗ ಏನು ಸಮಸ್ಯೆ ಆಗಿದೆ, ಇದು 31/3ಕ್ಕೆ ವರ್ಗಾವಣೆ ಆಗಿತ್ತು ಆಗೈತಿ. ಅದಕ್ಕೋಸ್ಕರ ಈಗ ಮಾರ್ಚ್ 10 ಅದ ಹೇಳಿದ್ರಲ್ಲ, ಈಗ ಏನೈತಿ ಆಧಾರ್ ಕಾರ್ಡ್ ಬಗ್ಗೆ ತೊಗೊಂಡು ನಾನು ಎನ್ಕ್ವೈರಿ ಮಾಡಿ ಈಗ ಇದು ಸ್ಟಾರ್ಟ್ ಆಗೋದು ಸರಿಪಡಿಸ್ಕೊಡ್ತೀವಿ. ಈಗ ನಿಮ್ಮಲ್ಲಿ ಇವ್ರ ಆಪರೇಟರ್ಗಳು ಜನ ಮಾಡಿದಾರೆ, ಆಪರೇಟರ್ ಯಾರು ಮಾಡಿದಾರೆ ಅಂತ ಏನು ಹೇಳ್ತೀನಿ? ಈಗ ನೋಡ್ರಿ, ನಮ್ಮಲ್ಲಿ ಆಪರೇಟರ್ ಕೂತಿರ್ತಾರೆ ಕೆಲಸ ಮಾಡ್ಕೊಂಡು. ಯಾರು ಅವ್ರ ಹೆಸರು ಹೇಳಿಲ್ಲ, ಯಾರು ಹೇಳಿಲ್ಲ ಹೆಸರು? ನಮ್ಮಲ್ಲಿ 2 ಆಪರೇಟರ್ ಇದ್ದಾರೆ. ಮತ್ತೆ ಶಿವ ಮಾಳಿಗೆ ಅಂತೇಳಿ ಮತ್ತೆ ಅಜಿತ್ ಅಂತೇಳಿ ಹುಡುಗರಿದ್ರು. ಈಗ ಅವ್ರ ಕರೆಸಿ ಬಿಡೇನ್ರಿ ಅವ್ರದ್ದು ಅವ್ರು ಮಾಡಿದ್ರು ಬಿಟ್ಟಿದಾರಂತ ಇದು ಮಾಡಿ ತಗೋರಿ. ಈಗ ಯಾರಾದ್ರೂ ಯಾರು ಮೊಬೈಲ್ ಹಾಕೊಳೋದಿಲ್ಲ. ಈಗಾಗಲೇ ನಾವ್ ಹೇಳೋದು ಕೇಳ್ರಿ, ಯಾರ್ದು ಹೇಳಿಕೆ ತಗೋರಿ, ಅದು ಏನು ಪ್ರಾಬ್ಲಮ್ ಇಲ್ಲ. ಇದುವರೆಗೆ ಇತ್ತು. ಈಗ ಅವರು ಬೇರೆ ಘಟನೆಗಳಿಗೆ ಈಗಿಂದ ಏನು ಮಾಡ್ತಾರೆ, ನಾವಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿ ಹೇಳ್ತಾ ಇದ್ರು. ಇದು ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರೈವೇಟ್ ಇಲ್ಲ, ನಮ್ಮ ವೈಯಕ್ತಿಕ ಇದರಿಂದ ಅವ್ರನ್ನೆಲ್ಲ ಕೆಲಸಕ್ಕೆ ಇದು ಮಾಡ್ಕೊಂಡಿದ್ವಿ. ನಮ್ಮ ಕೆಲಸ ಗೊತ್ತಾಯ್ತು. ಬಟ್ ಅವ್ರ ಇದರಿಂದ ಆಗಿತ್ತು. ಬಟ್ ಈಗ ಅವರು ಯಾವುದೇ ರೀತಿ ಇದು ಮಾಡ್ಕೊಳ್ತಾ ಇತ್ತು. ಹಂಗಾಗಿ ಏನೈತಿ, ಅದು ಲಾಗಿನ್ ಮತ್ತೆ ನಮ್ಮದೇ ಇರೋದ್ರಿಂದ ನೇರವಾಗಿ ನಾವೇ ಹೊಣೆಗಾರ ಆಗೋದ್ರಿಂದ ಅದೇನೈತಿ, ನಾವು ಆನ್ಲೈನ್ ಸ್ಟಾರ್ಟ್ ಆದ್ಮೇಲೆ ಒಂದು ಸರಿ ಮಾಡಿ ಕೊಡ್ತೀವಿ. ನಮ್ಮ ನಜರ್ಚಿಕೆಯಿಂದ ನಮ್ಮ ಒಂದು ಗಮನಕ್ಕಿಂತ ಆಗೈತಿ, ಒತ್ತಡದೊಳಗೆ ನಮ್ಗೆ ಗಮನಕ್ಕಿಂತ ಆಗೈತಿ. ಅದೇನೈತಿ ಪಾರ್ಟಿ ನಾವು ಸರಿ ಮಾಡಿಸ್ಕೊಡ್ತೀವಿ. ನಿನ್ನೆ ಒಂದಿನ ಸೇಮ್ ಇನ್ಸಿಡೆಂಟ್ ಬಸವಾಗ ಸರಿ, ಅದ ಹೇಳಿ ನಾನು ಒಂದಲ್ಲ ತುಂಬಾ ಆಗಿದಾವೆ. ಹೌದು, ಇದು ಅದನ್ನ ಹೇಳಿ ನೀವು ನಾವು ಹೇಳಾಕತ್ತೀವಿ. ಒಂದಲ್ಲ ಯಾಕೆ ಮಾಡ್ತಾರೆ, ನಮ್ಮಲ್ಲಿ ನಾವು ಮೂಲಕ ಕೆಲಸ ಮಾಡಿದ್ರು. ನಾವು ಬರೋದಕ್ಕಿಂತ ಮೊದಲು ಕೆಲಸ ಮಾಡಿದ್ದಾರೆ, ಈಗ ಇದ್ರು. ನಾವೊಂದು ವಿಶ್ವಾಸದ ಮೇಲೆ ಕೆಲಸ ಮಾಡಿ ಆಫೀಸ್ ಕೆಲಸ ಇದು ಮಾಡ್ತೀವಿ. ಸಾರ್ವಜನಿಕರು ಬರ್ತಿರ್ತಾರೆ, ಅವ್ರು ಚೆಕ್ ಮಾಡೋದು, ಕೆಲಸ ಇದು ಮಾಡೋದು ಮಾಡೋಕ್ಕೋಸ್ಕರ ಕೊಡ್ತೀವಿ. ಈಗ ನಾವು ಕೇಳಿ ಒಂದು ಕಾರ್ಡ್ ವರ್ಗಾವಣೆ 10,000 ತಗೊಂಡು ವರ್ಗಾವಣೆ ಯಾರು ಬೇಕಾದ ಆಗುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಾವು ಕೇಳಿರ್ಬೋದು, ನಮ್ಮ ಒಬ್ಬರು ಯಾರು ಹೇಳ್ತಿರ್ತಾರೆ. ಅಂಥವು ಯಾವ ನಮ್ಮ ಹತ್ರ ನಡೆದಿಲ್ಲ. ನಾವು ರೀತಿ ಯಾರಿಂದ ಹಣಕಾಸು ವ್ಯವಹಾರ ಮಾಡಿಲ್ಲ. ಹೊರಗಡೆ ಅವರವರು ವೈಯಕ್ತಿಕವಾಗಿ ಏನೇನು ಮಾಡ್ಕೊಂಡಿದ್ದಾರೋ, ಏನು ನಡೀತಾ ಇದ್ದೋ ನಮ್ಗೆ ಅದು ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಆ ಪುಸ್ತಕ ಅಥವಾ ಯಾವುದೂ ನಡೆಯೋದಿಲ್ಲ. ಅದೊಂದು ಅತಿಯಾದ ವಿಶ್ವಾಸ. ಯಾಕಂದರೆ ಮೊದಲು ಕೆಲಸ ಮಾಡ್ತಾ ಇದ್ರೆ ಅನ್ನೋ ಉದ್ದೇಶದಿಂದ ಕೆಲಸ ಮಾಡಿಲ್ಲ. ಉದ್ದೇಶದಿಂದ ನಾವು ಲಾಗಿನ್ ಕೊಟ್ಟು ಕೆಲಸ ನಡೀತಾ ಇತ್ತು. ಮೊದಲಿಂದ ಮಾಡ್ಕೊತ ಬಂದ್ರು ಅಂತ ಯಾವ ಆಗಿಲ್ಲ. ಇತ್ತೀಚೆಗೆ ಆ ಥರ ವ್ಯವಹಾರಗಳು ಇದನ್ನ ಕಂಡು ಬಂದಿರೋದ್ರಿಂದ ಈಗ ಅವ್ರನ್ನ ಪೂರ್ವ ಇಲ್ಲಿಂದ ತೆಗೆದಾಕಿದ್ದೆವು. ಪ್ಲಸ್ ಏನಾಗಿತ್ತು, ಯಾವುದೇ ಜನಕ್ಕೆ ಏನು ತೊಂದರೆ ಆಗಿದ್ರು ಅದನ್ನ ನಾವು ನಿಧಾನ ಸರಿ ಮಾಡ್ಕೊಡ್ತೀವಿ. ಇವಾಗ ನೀವು ಹೇಳಿಕೆ ಕೊಟ್ಟಂಗೆ 2 ಜನ ಆಪರೇಟರ್ಗಳು ಇವಾಗ ಕರೆಸ್ತೀವಿ. ಕರೆಸಿ ಅವ್ರ ಮುಂದೆ ನಾವು ಹೇಳಿಕೆ ತಗೋತೀವಿ. ಮತ್ತು ನಂತರ ನಾವು ಏನು ಮಾಡ್ಬೇಕಂತ ಹೇಳಿ ಈಗ 2 ಜನ ಆಪರೇಟರ್ ಹೆಸರು ಹೇಳಿದ್ರಲ್ಲ, ಅವ್ರಿಗೂ ಇವಾಗ ಕರೆಸ್ತೀವಿ. ಕರೆಸಿ ಅವ್ರಿಗೆ ಹೇಳಿಕೆ ತಗೋತೀವಿ. ಯಾರು ತಪ್ಪದ ಏನಾದ್ರು ಗೊತ್ತಾಗ್ತದ. ಮತ್ತು ಇದು ಒಂದಲ್ಲ ಇನ್ನೊಂದು ತುಂಬ ಅದಾವ್ರಿ. ಡೈಲಿ ಒಂದು ತೊಗೊಂಡ್ಬರ್ತೀನಿ.
ಆಗಿರೋ ಅಂತ ಹೇಳ್ತಾ ಇರಲ್ಲ ಆ ಒಂದು ಅದಕ್ಕೆ ಕಾರಣ ಯಾರು ಬರೋದ್ರಿಂದ ಇವು ಆಗಿದ್ದಕ್ಕೆ ಯಾರು ಹೊಣೆ ಅಂತ ಕೇಳ್ತಾರೆ. ಈಗ ನೋಡ್ರಿ ನಾವು ಬೇಜವಾಬ್ದಾರಲ್ಲ ಕೆಲಸ. ಕೆಲಸ ಬೇಜವಾಬ್ದಾರಿ ಅಲ್ಲ, ವಿಶ್ವಾಸದಿಂದ ಏನು ಕೆಲಸ ಮಾಡ್ತೇವೆ ಅನ್ನೋ ಒಂದು ವಿಶ್ವಾಸದಿಂದ ಕೊಟ್ಟಿದ್ರೆ ಅದು ಬೇಜವಾಬ್ದಾರಿ ಅನಿಸ್ತದೆ. ಅಷ್ಟೇ ಅದಲ್ಲ, ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಅನ್ನೋ ಒಂದು ವಿಶ್ವಾಸದಿಂದ ಅವ್ರಿಗೆ ನಾವು ಲಂಚ ಕೊಟ್ಟು ಹೋಗಿದ್ದೇವೆ, ಸರಿ ಐತಿ. ಅದೇ ರೀತಿ ಅವರು ಆಗಿತ್ತು. ಈಗ ವಿಶ್ವಾಸ ಮೇಲೆ ನಿಮ್ ಚೇರ್ ಕೊಡ್ತೀರಿ ಸರ್? ವಿಶ್ವಾಸ ಮೇಲೆ ನಿಮ್ ಚೇರ್ ಕೊಡ್ತೀರಿ? ವಿಶ್ವಾಸ ಮೇಲೆ ಚೇರ್ ಕೊಡ್ತೀರಿ ಹೇಳ್ರಿ ನೋಡೋಣ. ನಿಮ್ ಹುದ್ದೆ ಕೊಡ್ತೀರಿ ವಿಶ್ವಾಸ ಮೇಲೆ? ನೋಡ್ರಿ, ಇವತ್ತಿಂದ ಅಲ್ಲ, ಮೊದಲಿಂದ ಕೆಲಸ ಮಾಡ್ತಾ ಇದ್ವಿ. ಅವ್ರ ದೇಶದಿಂದ ಇದು ಮಾಡಿದ್ವಿ ನಾವು ಬರೋದಕ್ಕಿಂತ ಪೂರ್ವದಲ್ಲಿ ಆದರೂ ಅವ್ರು ಕೆಲಸ ಮಾಡ್ತಾ ಇದ್ರು ಅನ್ನೋದು ಒಂದು ವಿಶ್ವಾಸ ಇಟ್ಟಿತ್ತು. ಬಟ್ ಈಗ ಅದಿಲ್ಲ, ಉಳಿದಿಲ್ಲ. ನಿಮ್ಮ ಗಮನಕ್ಕೆ ಎಷ್ಟು ಬಂದವ್ರು, ಎಷ್ಟಾಗಿದಾವ ಅಂತ ನಿಮ್ಮ ಗಮನಕ್ಕೆ ಬಂದಿತ್ತು? ನಮ್ಗೇನು ಬರ್ತಾ ಇದಾವೆ ಸರ್, ಭಾಳ ಇದಾವೆ ಅಂತ ಗೊತ್ತಾಗ್ತದೆ. ಸುಮಾರು ಜನ ಹೇಳಿದಾರು ಏನಾಗಿದಾವೆ ಅದು ನೋಡ್ತಾ ಇದ್ದೀವಿ. ನಿಮ್ ಸಿನ್ಸಿಯರಿಟಿಲಿ ಕೆಲಸ ಮಾಡ್ಬೇಕ್ರಿ ಸರ್, ವಿಶ್ವಾಸ ಮೇಲೆ ಮಾಡೋದಲ್ರಿ, ಇನ್ನೊಬ್ಬರ ಮೇಲೆ ಕೆಲಸ ಮಾಡೋದಲ್ರಿ. ನಿಮ್ ಸಿನ್ಸಿಯರಿಟಿಲಿ ಕೆಲಸ ಮಾಡ್ಬೇಕ್ರಿ ಸರ್. ಹೌದು, ವಿಶ್ವಾಸ ಮೇಲೆ ಮಾಡಿದ್ರೆ ತಪ್ಪಾಗಿದೆ ಅಂತ ಹೇಳ್ತಾರೆ. ನಮ್ಮಿಂದ ತಪ್ಪಾಗೈತಿ, ಏನಿಲ್ಲ. ಮುಂದೆ ಆ ಥರ ಯಾವುದೇ ಇದಾಗಲ್ಲ. ಮುಂದಾಗೋದಲ್ಲ ಬಿಡ್ರಿ, ಈಗ ಹಿಂದೆ ಆದದಕ್ಕೂ ಹೆಂಗ್ರಿ ಏನ್ರಿ ಅದು? ಅದು ಹೇಳ್ತಾವಲ್ಲ, ಅದೇನು ನೋಡಿ ನಾವು ಸರಿ ಮಾಡಿಸ್ಬಿಡ್ತೀವಿ. ಸರಿ ಮಾಡಿಸ್ ಕ್ಲೋಸ್ ಮಾಡೋದು. ನಮ್ಮಲ್ಲಿ ಶೂ ಮತ್ತು ವಲಿತಿದ್ರು ಆಪರೇಟರ್ ಇದ್ರು. ಮಾಡಿ ಎರಡೋ ನಾಶಿಪುಡಿ ಲೀಲಾವತಿ ನಾಶಿಪುಡಿ ಅನ್ನೋರ್ದು ಯಾದಗಿರಿ ಬ್ಯಾಂಕ್ ಇಂಥವೆಲ್ಲ ನಡೀತಾವೆ. ಈಗ ಅವ್ರು ಸರಿ ಅದನ್ನ ಹೇಳ್ತಾರೆ, ನಾವು ವೆರಿಫೈ ತೊಗೊಂಡು ನಾವು ವೆರಿಫೈ ಮಾಡಿ ಏನೇ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿ ವಿಶ್ವಾಸ ಇಟ್ಟಿದ್ರೆ ಅದರಿಂದ ಕೆಲಸ ಮಾಡ್ತಿದ್ರು ಅನ್ನೋದು ವಿಶ್ವಾಸ ಇಟ್ಟಿದ್ರು. ಗೊತ್ತಾಗಿರೋದ್ರಿಂದ ಅದೇ ಹೇಳಿ ಅದು ಇದರಿಂದ ಇಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ಅದನ್ನ ಹೇಳಿದ್ರಲ್ಲ, ಅದನ್ನ ಹೇಳಿದ್ರಲ್ಲ, ತೆಗೆದು ಹೆಂಗಾಯ್ತು ವಿಶ್ವಾಸ ಇಟ್ಟಿದ್ರೆ ಈ ರೀತಿ ಆಯ್ತು. ಈಗ ಅವರೆಲ್ಲ ಹಲವು ವರ್ಷಗಳಿಂದ ಜೀವಂತವಾಗಿರುವ ಕಾರ್ಡ್ಧಾರಕರ ಹಕ್ಕುಗಳನ್ನು ಕಸಿದುಕೊಂಡು ಕಾರ್ಡ್ಗಳನ್ನು ಬೇರೆ ವ್ಯಕ್ತಿಗಳ ಹೆಸರಿಗೆ ವರ್ಗಾಯಿಸುವ ದಂಧೆ ನಿರಂತರವಾಗಿ ನಡೆಯುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮೆಸೇಜ್ ಎಲ್ಲ ಬರ್ಬೇಕ್ರ ಏನ್ ಇವ್ರು ಕೇಳೋ ಸರ್ ಯಾರು ನೋಡಿ ಯಾರು ಮೇನ್ ಹೊಣೆಗಾರ ಯಾರು ಸ್ಟಾಪ್ ಮಾಡ್ತಾನ್ರ ಅಲ್ಲಿ ಹೈಲೈಟ್ ಪಬ್ಲಿಕ್ ಏನ್ ಬೇಕಾದ ಡೈರೆಕ್ಟ್ ಹೇಳಕತ್ತಾರ ಸರ್ ಕೂಡ ಇದು ಎಟ್ ಬಂದೈತ್ರಿ ಅಮೌಂಟ್ ಎಲ್ಲಾರ ಬಂದು ಕೂತು ಬಳಕ ಮರ್ಯಾದೆ ಅನ್ನೋದು ಭಾಳ ದೊಡ್ಡದಾಗಿರ್ತದೆ. ಇವೆಲ್ಲ ನಂಬರ್ ಬರ್ಬೇಕ್ರಿ, ಇವೆಲ್ಲ ನಂಬರ್ ನೋಡ್ರಿ, ಇವೆಲ್ಲ ಅವ್ರು ಚೆಕ್ ಮಾಡ್ಕೊರಿ. ನಿಮ್ಮ ವಿಡಿಯೋ ಮಾಡ್ಕೊಡ್ಬೇಕಾರೆ, ಯಾಕಂದ್ರೆ ನಾವು ಸಿಗ್ಬಾರ್ದಲ್ಲ, ಕರೆಕ್ಟ್ ಇರ್ಬೇಕು. ನಾವು ತೋರಿ ಎಷ್ಟು ಬಂತ್ರಿ ಅಮೌಂಟ್, ಇದು ಅದ್ರ ಸಂಬಂಧ ಪೇಮೆಂಟ್ ಆಗ್ಯಾವ್ರೆ ಮೆಸೇಜ್ ನೋಡುವಾಗ ಎಲ್ಲ ಕ್ಲಿಯರ್ ಮಾಡ್ಕೊರಿ. ಯಾಕಂದ್ರೆ ನಾವು ಶಿಕ್ಕ ಹಾಕೋಬಾರ್ದಲ್ಲ, ಯಾಕಂದ್ರೆ ನಾವು ಕೆಲಸ ಮಾಡಿದೇವಪ್ಪ, ಪ್ರಾಂಪ್ಟ್ಲೆ ನಾವು ಕೆಲಸ ಮಾಡಿ ಹೋಗಿವ್ರಿ. ನಾವು ನಮ್ಮ ಹೆಸರು ಬೇಕಾರೆ ಹೇಳ್ಕೊಂಡು ಯಾರು ಬಂದಾರ ಹೇಳ್ಬೇಕಾರೆ ಪಬ್ಲಿಕ್, ಇವ್ರು ಹಿಂಗೆ ಮಾಡ್ಯಾರ, ಇವ್ರು ರೊಕ್ಕ ತೊಗೊಂಡಾರ, ಯಾರು ಬಂದಾರ ನಮ್ಗೆ ಹೇಳ್ರಿ, ನಾವು ಅದಕ್ಕೆ ಹೊಣೆಗಾರ ಅದಾವ್ರಿ. ಅದನ್ನು ಸೃಷ್ಟಿ ನಿನ್ನ ಮಾಡಿರ ರೀ ಅವ್ರ, ನಿನ್ನ ಮಾಡಿರ ರಾತ್ರಿ ನಾನು ನಮ್ಮ ಜೀವನ ಅದು ಇವೆಲ್ಲ ಅಂತಾವ ನೋಡ್ರಿ, ಇವೆಲ್ಲ ಹಂಗೆ ಮಾಡೋದು ಅಂತ ಹೇಳಿ ಕಳಿಸಿರ್ತಾರೆ ಇವೆಲ್ಲ ಅದ್ರ ಕಡೆ ನೋಡ್ರಿ. ಹೆಸರು ಚೇಂಜ್ ರೀ, ಅವಂದ ಹೆಸರು ಬೇರೆ ಐತಿ. ಮತ್ತು ಅವಂದು ಇಲ್ಲಿ ಮೇಲೆ ಅವ್ನ ಹೆಸರು ಇರೋದ ಬೇರೆ, ಸೇವ್ ಮಾಡಿರೋದ ಬೇರೆ. ಕಾರ್ಡ್ ಈಸ್ ಕ್ಯಾನ್ಸಲ್ಡ್, ಯಾಕಂದ್ರೆ ರೊಕ್ಕೊಂದು ಒಂದರ ಒಳ್ಳೆ ಕ್ವೆಶನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳ್ರಿ. ಬೇಕ್ರಂದ ಅದ ಪ್ರದೀಪ್ ಸತ್ತಿಗಿರಿ ನಂಬರ್ ಇಲ್ಲಿ ನೋಡ್ರಿ, ಮತ್ತೆ ನೋಡ್ಕೊಂಡು ನಂಬರ್ ಇಲ್ಲ ಇಲ್ಲನೇ ಬಾಯ್ ಹಿಸ್ಟ್ರಿ ನೋಡ್ಕೊತ ಹೋಗ್ರಿ ನೀವು. ಸರಿ ಹಂಗೆಲ್ಲ ಇರಂಗಿಲ್ಲ ರೀ, ಕರೆಕ್ಟ್ ಬೇಕು. ಓಕೆ ಓಕೆ, ಎಲ್ಲ ಕೆಲ್ಸಗಳು ನೋಡ್ಕೊರಿ. ಇನ್ನು ಮುಂದೆ ನಿಮಗೆ ಪ್ರೆಸ್ದವ್ರು ಕರೆಕ್ಟ್ ಗೊತ್ತಾಗಬೇಕು ಬೇಡ್ರಿ. ತೋರಿ ಇಲ್ಲಿ ಬತ್ತು ನೋಡ್ರಿ, ನೀವು ಹೇಳಿ ಅಂಥವು ಅದಾವ ನೋಡ್ರಿ. ಬಾಗಲಕೋಟೆ ಹೋಯ್ತು ನೋಡ್ರಿ, ಹೋಗೈತಿ. ಮತ್ತೊಮ್ಮೆ ಝೂಮ್ ಮಾಡ್ತಾನೆ ಬೇಕಾದ್ರೆ ನೋಡ್ಕೊರಿ. 5460 ಇದೆ ಬಾಗಲಕೋಟೆ ನಂಬರ್ ಅಲ್ಲ, ನಮ್ಮ ಹುಕ್ಕೇರಿ ತಾಲೂಕು ನೋಡ್ರಿ ಇವು ನಂಬರ್. ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇನ್ನು. ಓಪನ್ ಆಗೋದಿಲ್ಲ ರೀ. ನೋಡ್ರಿ ತೋರಿ
ತೋರಿ ಯಾಕಂದ್ರೆ ತಾಳ್ಮೆ ಅನ್ನೋದು ಭಾಳ ಎಲ್ಲರಿಗೂ ಇರಂಗಿಲ್ಲ ಅದು. ನೋಡ್ರಿ ಇವೆಲ್ಲ ದಾಖಲೆ ಬೇಕು ಹಂಗಾರೆ ನಂಬರ್ ಮೇಲೆ ಮಾಡ್ತಾರ್ರಿ ದಾಖಲೆ ತೊಗೊಂಡು ಮಾಡ್ರಿ ಅಲ್ಲ ಇವನಾರ ನನಗೆ ನೀನು ಫೋನ್ ಹಚ್ಚ ಮೆಸೇಜ್ ಮಾಡಿದವು ಬೇರೆ ವಿಷಯ ಇತ್ತಂದ್ರಪ್ಪ ನನಗೆ ಫೋನ್ ಹಚ್ಚು ಮೆಸೇಜ್ ಮಾಡ್ತೇನೆ ರೇಷನ್ ಕಾರ್ಡ್ ಬದಲು ನಂಗೆ ಮಾತಾಡ್ಬಾರ್ತಾ ಹೇಳಿ ನಮ್ಗೆ ಏನು ನನಗೆ ಹೋಯ್ತು ನಿನ್ನೆ ಸಮಸ್ಯೆ. ಅತ್ಯಂತ ಆತಂಕಕಾರಿ ಸಂಗತಿ ಏನೆಂದರೆ ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ವಿಷಯ ಬಂದಿದ್ದರೂ ಕೂಡ ನಮಗೆ ಸಂಬಂಧವೇ ಇಲ್ಲ ಎನ್ನುವ ನಿರ್ಲಕ್ಷ್ಯ ಧೋರಣೆ ತಾಳಲಾಗುತ್ತಿದೆ ಎಂಬ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿದೆ. ಬಡವರ ಆಹಾರ ಭದ್ರತೆಗೆ ಸರ್ಕಾರ ನೀಡಿರುವ ಬಿಪಿಎಲ್ ಕಾರ್ಡ್ಗಳೇ ಹಣದ ವ್ಯವಹಾರಕ್ಕೆ ಬಳಕೆಯಾಗುತ್ತಿರುವುದು ಆಡಳಿತ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ದೊಡ್ಡ ಹೊಡೆತವಾಗಿದೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವರೇ ಎಂಬ ಪ್ರಶ್ನೆಯನ್ನು ಹುಕ್ಕೇರಿ ತಾಲೂಕಿನ ಜನತೆ ಕಾತರದಿಂದ ಎದುರು ನೋಡುತ್ತಿದ್ದಾರೆ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಹುಕ್ಕೇರಿ ವರದಿಗಾರರು ಪಂಕಜ ಕ್ಯಾತನ್ನವರು.